ನಮಸ್ಕಾರ ಸ್ನೇಹಿತರೆ, ಕನ್ನಡ ರಾಶಿ ಭವಿಷ್ಯ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕಟಕ ರಾಶಿಯವರೇ, ಈ ವಿಡಿಯೋ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ, ನಿಮಗೆ ಹೊರಗಡೆ ಮೋಸ ಮಾಡುವವರ ಬಗ್ಗೆ ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದ ಹೊರಗಿನ ಶತ್ರುಗಳ ಬಗ್ಗೆ ಸದಾ ಯೋಚಿಸುತ್ತೀರಿ. ಆದರೆ ನಿಮ್ಮ ನಿಜವಾದ ಶತ್ರುಗಳು ಹೊರಗಿಲ್ಲ, ನಿಮ್ಮ ಮನೆಯಲ್ಲಿಯೇ, ನಿಮ್ಮ ಪಕ್ಕದಲ್ಲಿಯೇ, ನಿಮ್ಮ ಜೊತೆಯಲ್ಲಿಯೇ ಉಸಿರಾಡುತ್ತಾ, ನಿಮ್ಮ ತಟ್ಟೆಯಲ್ಲಿ ಊಟ ಮಾಡುತ್ತಾ, ನಿಮ್ಮ ಹಾಸಿಗೆಯಲ್ಲಿ ಮಲಗುತ್ತಾ, ನಿಮ್ಮ ಜೀವನವನ್ನು, ನಿಮ್ಮ ನೆಮ್ಮದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿರುವ ಆ 4 ಜನರ ಬಗ್ಗೆ ನಿಮಗೆ ಗೊತ್ತು. ಹೌದು, ನೀವು ನಂಬಲೇಬೇಕು. ಈ 4 ಜನ ನಿಮ್ಮನ್ನೇ ಮೆಚ್ಚಿಕೊಂಡು ನಿಮ್ಮನ್ನೇ ಬಲಿಪಶು ಮಾಡುತ್ತಿದ್ದಾರೆ. ಇವರು ಯಾರು ಗೊತ್ತಾ? ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಏಕೆಂದರೆ ಈ 4 ಜನರನ್ನು ನೀವು ಇಂದು ಗುರುತಿಸಲಿಲ್ಲ ಎಂದರೆ ನಿಮ್ಮ ಭವಿಷ್ಯವೇ ಕತ್ತಲಾಗಬಹುದು. ಆ 4 ಜನ ಯಾರು ಮತ್ತು ಅವರು ಎಲ್ಲಿದ್ದಾರೆ ಎಂಬ ರಹಸ್ಯ ಸತ್ಯ ತಿಳಿದಾಗ ಖಂಡಿತವಾಗಿಯೂ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುತ್ತದೆ. ವಿಡಿಯೋ ಪೂರ್ತಿ ನೋಡುವ ಮುನ್ನ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಕಟಕ ರಾಶಿಯವರಿಗೆ, ನೀವು ಹುಟ್ಟಿನಿಂದಲೇ ಅತ್ಯಂತ ಮೃದು ಹೃದಯದವರು. ನಿಮ್ಮ ಮನಸ್ಸು ಸ್ಫಟಿಕದಷ್ಟು ಶುದ್ಧವಾದದ್ದು. ಚಂದ್ರನ ಆಳ್ವಿಕೆಗೆ ಒಳಪಡುವ ನಿಮ್ಮ ರಾಶಿಯವರು ನೀರಿನಂತೆ ಎಲ್ಲರೊಂದಿಗೆ ಬೆರೆಯುವ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಅದ್ಭುತ ಜೀವಿಗಳು. ಯಾರಾದರೂ ಕಷ್ಟ ಎಂದು ನಿಮ್ಮ ಬಳಿ ಬಂದರೆ ನಿಮ್ಮ ಕಷ್ಟವನ್ನು ಮರೆತು ಅವರಿಗೆ ಸಹಾಯ ಮಾಡುವ ಗುಣ ನಿಮ್ಮದು. ನಿಮ್ಮ ಬಳಿ ಹಣವಿಲ್ಲದಿದ್ದರೂ ಬೇರೆಯವರ ಬಳಿ ಸಾಲ ಮಾಡಿಯಾದರೂ ಇತರರಿಗೆ ಸಹಾಯ ಮಾಡುತ್ತೀರಿ. ಆದರೆ ಇಷ್ಟೆಲ್ಲ ಒಳ್ಳೆಯತನವಿದ್ದರೂ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿದ್ದೇನು? ಕೇವಲ ಕಣ್ಣೀರು, ವಿಶ್ವಾಸಘಾತ ಮತ್ತು ಒಂಟಿತನ. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅವರೇ ನಿಮಗೆ ಕೊನೆಯಲ್ಲಿ ಬೆನ್ನಿಗೆ ಚೂರಿ ಹಾಕುತ್ತಾರೆ. ನೀವು ಯಾರಿಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುತ್ತೀರೋ ಅವರೇ ನಿಮ್ಮನ್ನು ಒಂದು ದಿನ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೋಗುತ್ತಾರೆ. ನಾನು ಕೆಟ್ಟದ್ದನ್ನು ಮಾಡಿಲ್ಲ, ಆದರೂ ದೇವರು ನನಗೇಕೆ ಈ ಶಿಕ್ಷೆ ಎಂದು ಅದೆಷ್ಟೋ ಬಾರಿ ಕಣ್ಣೀರು ಹಾಕಿದ್ದೀರಿ. ಇಷ್ಟೆಲ್ಲ ನೋವು, ಇಷ್ಟೆಲ್ಲ ಕಷ್ಟ ನಿಮಗೆ ಏಕೆ ಬರುತ್ತಿದೆ ಎಂದು ನೀವು ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ನಿಮ್ಮ ಹಣೆಬರಹವಲ್ಲ, ದೇವರಿಲ್ಲ ಅಥವಾ ಹೊರಗಿನ ಶತ್ರುಗಳಲ್ಲ. ಬದಲಾಗಿ ನಿಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಿಯಂತ್ರಿಸುತ್ತಿರುವ ಆ 4 ಜನ ಯಾರೆಂದು ತಿಳಿಯೋಣ. ಬನ್ನಿ, ನಿಮ್ಮ ಜೀವನವನ್ನು ನರಕ ಮಾಡುತ್ತಿರುವ ಆ 4 ಜನ ಯಾರು ಎಂದು ಒಂದೊಂದಾಗಿ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಆ 4ನೇ ವ್ಯಕ್ತಿ ಅತ್ಯಂತ ಅಪಾಯಕಾರಿ. ನಿಮಗೆ ಯಾರು ಗೊತ್ತಾ? ಈತ ನಿಮ್ಮ ನಿದ್ದೆಯನ್ನು ಕದಿಯುವ ಅತಿ ದೊಡ್ಡ ಕಳ್ಳ. ನೀವು ರಾತ್ರಿ ಮಲಗಲು ಹೋದಾಗ ಇಡೀ ಪ್ರಪಂಚವೇ ನಿದ್ದೆ ಮಾಡುತ್ತಿರುವಾಗ ಈ ವ್ಯಕ್ತಿ ಮಾತ್ರ ನಿಮ್ಮ ಪಕ್ಕದಲ್ಲಿ ಕುಳಿತು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟಲು ಶುರು ಮಾಡುತ್ತಾನೆ. ಬೆಳಗ್ಗೆ ನಡೆದ ಪ್ರತಿಯೊಂದು ಸಣ್ಣ ಘಟನೆಯನ್ನು ದೊಡ್ಡದಾಗಿ ಮಾಡಿ ನಿಮ್ಮ ತಲೆಯಲ್ಲಿ ತುಂಬುತ್ತಾನೆ. ಅವರು ಹಾಗೆ ಏಕೆ ಹೇಳಿದರು? ಇವರು ನನ್ನನ್ನು ನೋಡಿ ಯಾಕೆ ನಕ್ಕರು? ನಾಳೆ ನನ್ನ ಕೆಲಸ ಹೋಗಿಬಿಟ್ಟರೆ ಏನು ಗತಿ? ನನ್ನ ಭವಿಷ್ಯ ಈಗ ಏನಾಗಬಹುದು? ಹೀಗೆ ನೂರಾರು ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾರೆ. ಕಟಕ ರಾಶಿಯವರೇ, ನಿಮ್ಮಲ್ಲಿ ಅದ್ಭುತವಾದ ಪ್ರತಿಭೆ ಇದೆ, ಬುದ್ಧಿವಂತಿಕೆ ಇದೆ. ನೀವು ಮನಸ್ಸು ಮಾಡಿದರೆ ಏನೇ ಸಾಧನೆ ಬೇಕಾದರೂ ಮಾಡಬಹುದು. ಆದರೆ ನೀವು ಯಾವುದಾದರೂ ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಎಂದುಕೊಂಡಾಗ ಇದೇ ವ್ಯಕ್ತಿ ನಿಮ್ಮ ಎದುರು ಬಂದು ನಿಂತು ನಿಮ್ಮನ್ನು ಹೆದರಿಸುತ್ತಾನೆ. ಇದು ನಿನ್ನಿಂದ ಸಾಧ್ಯವಿಲ್ಲ, ಇದರಲ್ಲಿ ನಷ್ಟವಾದರೆ ಏನು ಮಾಡುತ್ತೀಯಾ? ಜನ ನಿನ್ನನ್ನು ನೋಡಿ ನಗುತ್ತಾರೆ ಎಂದು ನಿಮ್ಮ ಆತ್ಮವಿಶ್ವಾಸವನ್ನು ಬೇರಿನಿಂದಲೇ ಕತ್ತರಿಸಿ ಹಾಕುತ್ತಾರೆ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಬರಬಹುದಾದ ಅದೆಷ್ಟೋ ಸುವರ್ಣ ಅವಕಾಶಗಳನ್ನು ಕಳೆದುಕೊಂಡಿದ್ದೀರಿ. ಈ ವ್ಯಕ್ತಿ ನಿಮ್ಮ ಜೊತೆ ಇರುವವರೆಗೂ ನಿಮ್ಮ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವೇ ಇಲ್ಲ. ಈತ ನಿಮ್ಮ ಪ್ರತಿಭೆಗೆ, ನಿಮ್ಮ ಯಶಸ್ಸಿಗೆ, ನಿಮ್ಮ ನೆಮ್ಮದಿಗೆ ಬಿದ್ದಿರುವ ಬಹುದೊಡ್ಡ ಗ್ರಹಣ. ಇನ್ನೂ ನಿಮ್ಮ ಜೊತೆಯಲ್ಲೇ ಇರುವ ಆ 2ನೇ ವ್ಯಕ್ತಿ, ಈತ ಮೊದಲನೇ ವ್ಯಕ್ತಿಗಿಂತ ಹೆಚ್ಚು ಪಟ್ಟು ಅಪಾಯಕಾರಿ. ಈ ವ್ಯಕ್ತಿಯ ಕೆಲಸವೇನು ಗೊತ್ತಾ? ನಿಮ್ಮನ್ನು ಯಾವತ್ತೂ ವರ್ತಮಾನದಲ್ಲಿ ಅಥವಾ ಭವಿಷ್ಯದಲ್ಲಿ ಬದುಕಲು ಬಿಡದಿರುವುದು. ನೀವು ಜೀವನದಲ್ಲಿ ಮುಂದೆ ಹೋಗಬೇಕು, ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಕಟ್ಟಿಕೊಳ್ಳಬೇಕು.
ಎಂದು ಒಂದೊಂದು ಹೆಜ್ಜೆ ಮುಂದೆ ಇಡುವಾಗಲೂ ಈ ವ್ಯಕ್ತಿ ನಿಮ್ಮ ಕಾಲನ್ನು ಹಿಡಿದು ಹಿಂದಕ್ಕೆ ಎಳೆಯುತ್ತಾನೆ. 5 ವರ್ಷಗಳ ಹಿಂದೆ ನಿಮಗೆ ಮೋಸ ಮಾಡಿದವರ ನೆನಪು, 10 ವರ್ಷಗಳ ಹಿಂದೆ ನೀವು ಅನುಭವಿಸಿದ ಅವಮಾನ, ದುಃಖ ಇವೆಲ್ಲವನ್ನು ಪ್ರತಿದಿನ ಒಂದು ಸಿನಿಮಾದಂತೆ ನಿಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತಾನೆ. ಕಟಕ ರಾಶಿಯವರೇ, ನೀವು ಹಳೆಯ ನೆನಪುಗಳನ್ನು ಅಷ್ಟು ಸುಲಭವಾಗಿ ಮರೆಯುವವರಲ್ಲ. ಆದರೆ ಈ ಎರಡನೇ ವ್ಯಕ್ತಿ ಆ ಹಳೆಯ ಗಾಯಗಳನ್ನು ಒಣಗಲು ಬಿಡುವುದೇ ಇಲ್ಲ. ಪ್ರತಿದಿನ ಈ ಗಾಯಗಳನ್ನು ಕೆದಕಿ ಅದರಿಂದ ರಕ್ತ ಬರುವಂತೆ ಮಾಡುತ್ತಾನೆ. ನೀವು ಊಟ ಮಾಡುವಾಗ, ನೀವು ಕೆಲಸ ಮಾಡುವಾಗ ಮತ್ತು ನೀವು ಒಂಟಿಯಾಗಿರುವಾಗ ಈತ ಬಂದು ನಿಮ್ಮ ಹಳೆಯ ನೋವುಗಳನ್ನು ನೆನಪಿಸಿ ನಿಮ್ಮ ಕಣ್ಣಿನಲ್ಲಿ ನೀರು ತರಿಸುತ್ತಾನೆ. ಅವರು ನನಗೇಕೆ ಹಾಗೆ ಮಾಡಿದರು, ನಾನು ಅವರಿಗೆ ಎಷ್ಟು ಒಳ್ಳೆಯದನ್ನು ಮಾಡಿದೆ ಎಂದು ನೀವು ಮತ್ತೆ ಮತ್ತೆ ಕೊರಗುವಂತೆ ಮಾಡುತ್ತಾನೆ. ಈ ವ್ಯಕ್ತಿ ನಿಮ್ಮನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಬಂಧಿಸಿದ್ದಾನೆ. ಈತನ ದೆಸೆಯಿಂದಲೇ ನೀವು ಹೊಸಬರನ್ನು ನಂಬಲು ಹೆದರುತ್ತಿದ್ದೀರಿ, ಹೊಸ ಸಂಬಂಧಗಳನ್ನು ಬೆಳೆಸಲು ಹಿಂದೇಟು ಹಾಕುತ್ತಿದ್ದೀರಿ. ಈತ ನಿಮ್ಮನ್ನು ಗತಕಾಲದ ಕೈದಿಯನ್ನಾಗಿ ಮಾಡಿದ್ದಾನೆ. ಈಗ ಮೂರನೇ ವ್ಯಕ್ತಿಯ ಬಗ್ಗೆ ಹೇಳುತ್ತೇನೆ, ಚೆನ್ನಾಗಿ ಕೇಳಿಸಿಕೊಳ್ಳಿ. ಈತ ಹೊರಗಡೆ ನೋಡಲು ಬಹಳ ಒಳ್ಳೆಯವನಂತೆ, ಮಹಾತ್ಮನಂತೆ ನಾಟಕ ಮಾಡುತ್ತಾನೆ. ಆದರೆ ನಿಮ್ಮ ಪಾಲಿಗೆ ಈತನೇ ಅತಿ ದೊಡ್ಡ ಶತ್ರು. ಈತನಿಗೆ ನಿಮ್ಮ ಕಷ್ಟಗಳಿಗಿಂತ, ನಿಮ್ಮ ಆಸೆಗಳಿಗಿಂತ ಬೇರೆಯವರ ಸಂತೋಷವೇ ಬಹುಮುಖ್ಯ. ಆ ವ್ಯಕ್ತಿ ನಿಮ್ಮ ಬಾಯಿಯನ್ನು ಕಟ್ಟಿ ಹಾಕಿದ್ದಾನೆ. ಯಾರಾದರೂ ನಿಮ್ಮ ಬಳಿ ಬಂದು ಸಹಾಯ ಕೇಳಿದರೆ ನಿಮ್ಮ ಬಳಿ ಆ ಕೆಲಸ ಮಾಡಲು ಸಮಯವಿಲ್ಲದಿದ್ದರೂ, ನಿಮ್ಮ ಬಳಿ ಹಣವಿಲ್ಲದಿದ್ದರೂ ಈ ವ್ಯಕ್ತಿ ನಿಮ್ಮ ಕೈಯಿಂದ ಬಲವಂತವಾಗಿ ಹೌದು ನಾನು ಮಾಡಿಕೊಡುತ್ತೇನೆ ಎಂದು ಹೇಳಿಸುತ್ತಾನೆ. ಕನಕ ರಾಶಿಯವರೇ, ನೀವು ಎಷ್ಟೇ ಬಾರಿ ಬೇರೆಯವರಿಗಾಗಿ ನಿಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟಿದ್ದೀರಿ. ಎಷ್ಟೋ ಬಾರಿ ಬೇರೆಯವರ ಸಾಲ ತೀರಿಸಲು ನೀವು ನಿಮ್ಮ ಕಷ್ಟದ ಹಣವನ್ನು ಖರ್ಚು ಮಾಡಿದ್ದೀರಿ. ಇದಕ್ಕೆಲ್ಲ ಕಾರಣ ಮೂರನೇ ವ್ಯಕ್ತಿ. ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದು ನೇರವಾಗಿ ಹೇಳಲು ಧೈರ್ಯವನ್ನು ಈತ ನಿಮ್ಮಿಂದ ಕಸಿದುಕೊಂಡಿದ್ದಾನೆ. ಬೇರೆಯವರು ನಿಮ್ಮನ್ನು ಕೆಟ್ಟವರು ಎಂದು ಅಂದುಕೊಳ್ಳಬಾರದು ಎಂಬ ಒಂದೇ ಕಾರಣಕ್ಕಾಗಿ ಈ ವ್ಯಕ್ತಿ ನಿಮ್ಮನ್ನು ಎಲ್ಲರ ಮುಂದೆಯೂ ತಲೆ ತಗ್ಗಿಸುವಂತೆ ಮಾಡುತ್ತಿದ್ದಾನೆ. ನೀವು ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂಬ ಈತನ ಹುಚ್ಚಾಟದಿಂದ ನೀವು ನಿಮ್ಮ ಸ್ವಂತ ಕುಟುಂಬದವರ, ನಿಮ್ಮ ಹೆಂಡತಿ ಮಕ್ಕಳ, ತಂದೆ ತಾಯಿ ಸಂತೋಷವನ್ನು ಕಡಿತಗೊಳಿಸುವಂತೆ ಈತ ಮಾಡಿದ್ದಾನೆ. ಎಲ್ಲರಿಗೂ ಒಳಿತು ಮಾಡುತ್ತಾ ಕೊನೆಗೆ ಯಾರಿಗೂ ಬೇಡವಾದವರಂತೆ ನೀವು ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕಲು ಈ ಮೂರನೇ ವ್ಯಕ್ತಿಯೇ ನೇರ ಕಾರಣ. ಇನ್ನೂ ಕೊನೆಯದಾಗಿ ಆ ನಾಲ್ಕನೇ ವ್ಯಕ್ತಿ. ನಾನು ಮೊದಲೇ ಹೇಳಿದಂತೆ ಈ ಅತ್ಯಂತ ಭೀಕರವಾದ ಶತ್ರು ಈತ ಬೇರೆ ಯಾರೂ ಅಲ್ಲ, ನಿಮ್ಮ ನೀರಿನ ವ್ಯಾಪಾರಿ. ಈತ ನಿಮ್ಮ ಹೃದಯವನ್ನು ಗಾಜಿನಂತೆ ಮೃದುವಾಗಿ ಅತಿ ಸೂಕ್ಷ್ಮವಾಗಿ ಮಾಡಿದ್ದಾನೆ. ಯಾರಾದರೂ ತಮಾಷೆಯಾಗಿ ಒಂದೇ ಒಂದು ಸಣ್ಣ ಮಾತು ಆಡಿದರೂ ಈ ವ್ಯಕ್ತಿ ಅದನ್ನು ನಿಮ್ಮ ಮನಸ್ಸಿನ ಆಳಕ್ಕೆ ತೆಗೆದುಕೊಂಡು ಹೋಗಿ ಬಾಣದಂತೆ ಚುಚ್ಚುತ್ತಾನೆ. ನೋಡು, ಅವರು ನಿನ್ನನ್ನು ಅವಮಾನ ಮಾಡಿದರು, ಅವರು ನಿನ್ನನ್ನು ಕಡೆಗಣಿಸಿದರು ಎಂದು ನಿಮ್ಮನ್ನು ಪ್ರಚೋದಿಸುತ್ತಾನೆ. ಕಟಕ ರಾಶಿಯವರೇ, ನಿಮ್ಮ ಮುಗ್ಧ ಮನಸ್ಸನ್ನು ಈತ ಆ ದುರ್ಬಲ ಮಾಡಿದ್ದಾನೆಂದರೆ ಇತರ ಸಣ್ಣ ಸಣ್ಣ ತಪ್ಪುಗಳಿಗೂ ನೀವು ಇಡೀ ರಾತ್ರಿ ನಿದ್ದೆ ಮಾಡದೆ ಅಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ. ಯಾರಾದರೂ ನಿಮ್ಮನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೆ ಸಾಕು, ಈ ವ್ಯಕ್ತಿ ನಿಮ್ಮೊಳಗೆ ಒಂದು ದೊಡ್ಡ ಬಿರುಗಾಳಿಯನ್ನು ಸೃಷ್ಟಿಸುತ್ತಾನೆ. ನಿಮ್ಮನ್ನು ಪ್ರೀತಿಸುವವರು, ನಿಮ್ಮ ಏಳಿಗೆಯನ್ನು ಬಯಸುವವರು ನಿಮಗೆ ಬುದ್ಧಿವಾದ ಹೇಳಿದರೂ ಈತನ ಪ್ರಭಾವದಿಂದಾಗಿ ನೀವು ಅವರನ್ನು ಶತ್ರುಗಳಂತೆ ನೋಡಲು ಶುರು ಮಾಡುತ್ತೀರಿ. ಈ ವ್ಯಕ್ತಿ ನಿಮ್ಮ ಸುತ್ತಲೂ ಒಂದು ಕಣ್ಣಿಗೆ ಕಾಣದ ಗೋಡೆಯನ್ನು ಕಟ್ಟಿದ್ದಾನೆ. ಆ ಗೋಡೆಯೊಳಗೆ ನೀವು ಏಕಾಂಗಿಯಾಗಿ ಯಾರಿಗೂ ನಿಮ್ಮ ನೋವನ್ನು ಹೇಳಿಕೊಳ್ಳಲಾಗದೆ ಒಳಗೆ ಉಸಿರುಗಟ್ಟಿ ಬದುಕುವಂತೆ ಈತ ಮಾಡಿದ್ದಾನೆ. ಈ ನಾಲ್ಕನೇ ವ್ಯಕ್ತಿಯಿಂದಾಗಿ ನೀವು ಜೀವನದ ಸಣ್ಣ ಪುಟ್ಟ ಕಷ್ಟಗಳಿಗೂ ಕುಗ್ಗಿ ಹೋಗುತ್ತಿದ್ದೀರಿ, ಬೇಗನೆ ನಿರಾಶೆಗೊಳ್ಳುತ್ತಿದ್ದೀರಿ. ಕಟಕ ರಾಶಿಯವರೇ, ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿರಬೇಕು. ಈ 4 ಜನ ಯಾರು? ಅವರು ಎಲ್ಲಿದ್ದಾರೆ? ನಿಮ್ಮ ಮನೆಯ ಸೋಫಾ ಮೇಲೆ ಇದ್ದಾರಾ? ನಿಮ್ಮ ಕಚೇರಿಯಲ್ಲಿ ಇದ್ದಾರಾ? ಅಥವಾ ನಿಮ್ಮ ಸಂಬಂಧಿಕರ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿಯೇ ಇದ್ದಾರಾ? ನೀವು ನಿಮ್ಮ ಸುತ್ತಮುತ್ತ ಕಣ್ಣು ಹಾಯಿಸಿ ಹುಡುಕುತ್ತಿರಬಹುದು. ಆದರೆ ಈಗ ನಾನು ಹೇಳಲು ಹೊರಟಿರುವ ಈ ಸತ್ಯವನ್ನು ಕೇಳಿದರೆ ಖಂಡಿತ ನಿಮ್ಮ ಮೈ ಜುಮ್ ಎನ್ನುತ್ತದೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಈ 4 ಜನ ಹೊರಗಡೆ ಇಲ್ಲ, ಅವರು ಬೇರೆ ಯಾರೂ ಅಲ್ಲ,
ಅವರು ನಿಮ್ಮೊಳಗೇ ಇರುವ, ನೀವೇ ಸಾಕಿಕೊಂಡು ಬೆಳೆಸಿರುವ ನಿಮ್ಮದೇ ವ್ಯಕ್ತಿತ್ವದ 4 ಗುಣಗಳು ಹೌದು. ಕಟಕ ರಾಶಿಯವರೇ, ನೀವು ಹುಡುಕುತ್ತಿರುವ ಆ 4 ಶತ್ರುಗಳು ನಿಮ್ಮದೇ ಸ್ವಭಾವಗಳು. ಆ ಮೊದಲನೇ ವ್ಯಕ್ತಿ ನಿಮ್ಮ ಅತಿಯಾದ ಯೋಚನೆ. ಯಾವುದೇ ನಡೆಯುವ ಮುನ್ನವೇ ಏನೇನೋ ಕೆಟ್ಟದ್ದನ್ನು ಕಲ್ಪಿಸಿಕೊಂಡು ನಿಮ್ಮನ್ನೇ ನೀವೇ ಹೆದರಿಸಿಕೊಳ್ಳುವ ನಿಮ್ಮದೇ ಕೆಟ್ಟ ಗುಣ. ಆ ಎರಡನೇ ವ್ಯಕ್ತಿ ಗತಕಾಲದಲ್ಲಿ ಬದುಕುವ ನಿಮ್ಮ ಹಠ, ಮುಗಿದು ಹೋದ ಕೆಟ್ಟ ಘಟನೆಗಳನ್ನು, ನಿಮ್ಮನ್ನು ಬಿಟ್ಟು ಹೋದವರನ್ನು, ಮರೆಯಲಾಗದ ಅವರನ್ನೇ ನೆನಪಿಸಿಕೊಂಡು ಕೊರಗುವ ನಿಮ್ಮದೇ ಸ್ವಭಾವ. ಆ ಮೂರನೇ ವ್ಯಕ್ತಿ ಇಲ್ಲ ಎಂದು ಹೇಳಲಾಗದ ನಿಮ್ಮ ದೌರ್ಬಲ್ಯ. ಯಾರಿಗೂ ಮಾಡಬಾರದು, ಎಲ್ಲರೂ ನನ್ನನ್ನು ಒಳ್ಳೆಯವನು ಎನ್ನಬೇಕು ಎಂದುಕೊಂಡು ನಿಮಗೆ ಕಷ್ಟವಾದರೂ ಬೇರೆಯವರ ಕೆಲಸ ಮಾಡಿ ಸಾಯುವ ನಿಮ್ಮದೇ ಮುಗ್ಧತೆ. ಮತ್ತು ಆ 4ನೇ ವ್ಯಕ್ತಿ ನಿಮ್ಮ ಅತಿಯಾದ ಭಾವುಕತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಮನಸ್ಸಿಗೆ ಹಚ್ಚಿಕೊಂಡು ಕಣ್ಣೀರು ಹಾಕುತ್ತಾ ನಿಮ್ಮನ್ನು ನೀವೇ ಒಂಟಿ ಮಾಡಿಕೊಳ್ಳುವ ನಿಮ್ಮದೇ ಅತಿ ಸೂಕ್ಷ್ಮ ಗುಣ. ನೋಡಿದ್ದೀರಾ ಕಟಕ ರಾಶಿಯವರೇ, ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮನ್ನು ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಇಂದಿಗೂ ಕಾಲ ಮಿಂಚಿಲ್ಲ. ನಿಮ್ಮೊಳಗಿನ ಆ 4 ಶತ್ರುಗಳನ್ನು ಈಗಲೇ ನಿಮ್ಮ ಮನಸ್ಸಿನಿಂದ ಹೊರಹಾಕಿ ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಿ. ಹಳೆಯದನ್ನು ಮರೆತು ಹೊಸ ಹೆಜ್ಜೆ ಇಡಿ. ಆಗುವುದಿಲ್ಲ. ಇಲ್ಲ ಎನ್ನುವ ಕೆಲಸಕ್ಕೆ ಮುಖಕ್ಕೆ ಹೊಡೆದಂತೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಮತ್ತು ನಿಮ್ಮ ಕಣ್ಣೀರನ್ನು, ಭಾವುಕತೆಯನ್ನು ಯೋಗ್ಯರಲ್ಲದವರ ಮುಂದೆ ವ್ಯಯ ಮಾಡಬೇಡಿ. ನಿಮ್ಮ ಜೀವನ ಅತ್ಯಂತ ಸುಂದರವಾಗಿದೆ. ನೀವು ಅದ್ಭುತವಾದ ವ್ಯಕ್ತಿ. ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿ, ಜಗತ್ತು ನಿಮ್ಮ ಹಿಂದೆ ಬರುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸ್ನೇಹಿತರೆ, ಇದೇ ಥರ ಮುಂತಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಕಟಕ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.